ಕಿರುತೆರೆ ಹಾಗೆ ಹಿರಿತೆರೆಯಿಂದ ಮಡಿನೂರು ಮನು ಅವರನ್ನ ಬ್ಯಾನ್ ಮಾಡಲಾಗಿದೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಈ ಘೋಷಣೆಯನ್ನ ಮಾಡಿದ್ದಾರೆ. ಮಡಿನೂರು ಮನು ದುರಹಂಕಾರಿ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ ಅಸಹಕಾರ ತೋರಿಸಬೇಕು ಎಲ್ಲರೂ ಕೂಡ ಅಂತ ಹೇಳಿ ಫಿಲ್ಮ್ ಚೇಂಬರ್ ಸಂದೇಶವನ್ನ ಕೊಟ್ಟಿದೆ. ವೈರಲ್ ಆಡಿಯೋ ಬಗ್ಗೆ ದೂರನ್ನ ಕೊಡುವುದಕ್ಕೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಇವತ್ತಿನ ಸಭೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಡಿನೂರು ಮನು ಅವರ ಆಡಿಯೋ ವಿರುದ್ಧ ಕಂಪ್ಲೇಂಟ್ ನೀಡುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಫಿಲ್ಮ್ ಚೇಂಬರ್ ಅಡಿ ಬರುವಂತಹ ಎಲ್ಲ ಅಂಗ ಸಂಸ್ಥೆಗಳಿಂದನೂ ಕೂಡ ಅವರಿಗೆ ಸಹಕಾರ ಇರೋದಿಲ್ಲ. ಅಂದ್ರೆ ಅವರನ್ನ ಯಾವುದೇ ಸಿನಿಮಾಗೆ, ಯಾವುದೇ ಸೀರಿಯಲ್ಗೆ ಅಥವಾ ಯಾವುದೇ ರಿಯಾಲಿಟಿ ಶೋಗಳಿಗೆ ಬಳಸಿಕೊಳ್ಳೋ ಹಾಗಿಲ್ಲ ಅನ್ನುವಂತಹ ತೀರ್ಮಾನವನ್ನ ಇವತ್ತಿನ ಸಭೆಯ ಬಳಿಕ ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಕಾರಣ ಏನು ಅಂದ್ರೆ, ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವಂತಹ ಮಡಿನೂರು ಮನು ಅವರ ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಶಿವರಾಜ್ ಕುಮಾರ್ ಅವರ ಬಗ್ಗೆ, ನಟ ದರ್ಶನ್ ಅವರ ಬಗ್ಗೆ ಮಾತನಾಡಲಾಗಿತ್ತು, ಅವರ ಆಯಸ್ಸಿನ ಬಗ್ಗೆ ಮಾತನಾಡಲಾಗಿತ್ತು, ಅವರ ಸಾವಿನ ಬಗ್ಗೆ ಮಾತನಾಡಲಾಗಿತ್ತು. ಆ ಕಾರಣಕ್ಕಾಗಿ ಇಂತಹ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಎಲ್ಲ ಒಂದು ದುರಹಂಕಾರಿ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಎಲ್ಲ ರಂಗದಲ್ಲೂ ಎಲ್ಲೂ ಇವನಿಗೆ ಸಹಕಾರ ಕೊಡಬಾರ್ದು, ನಾನ್ ಕೋಆಪರೇಷನ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಒಂದೇ ಒಗ್ಗೂಡಲನ್ನು ಹೇಳಿದ್ದಾರೆ. ಅವನು ಮಾಡಿರೋದು ಭಾರಿ ತಪ್ಪು. ನಾವು ನಮ್ಮ ಚೇಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ. ಹಾಗೂ ನಾವು ಅವರು ಯಾರ್ಯಾರು ಬಳಸ್ಕೊಳ್ತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದನಲ್ಲ ತಪ್ಪು, ಅದು ಮುಕ್ತವಾಗೋವರೆಗೂ ಕೋರ್ಟಲ್ಲಿ ಆಲ್ರೆಡಿ ಅವ್ರಿಗೆ ಇದೆ, ಆಲ್ರೆಡಿ ಜೈಲಲ್ಲಿದ್ದಾರೆ. ಆ ಮನುಷ್ಯ ಏನು ನಾವು ಕೇಸ್ಗಳಾಗ್ತಾ ಇದ್ವಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಅಂಗಸಂಸ್ಥೆಗಳು ಅವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನ್ ಕೋಆಪರೇಷನ್ ಮಾಡ್ತಾ ಇದ್ವಿ. ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ. ಕಿರುತೆರೆ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ, ರವಿ ಅವರು. ಎಲ್ಲರೂ ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕ ನಟರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಹಿರಿಯ ನಟರ ಬಗೆಗಿನ ಅವಹೇಳನಕಾರಿ ಮಾತು, ಅವರ ಸಾವನ್ನ ಬಯಸುವಂತಹ ಮಾತಿಗೆ ಕಠಿಣ ಕ್ರಮಕ್ಕೆ ಫಿಲ್ಮ್ ಚೇಂಬರ್ ಮುಂದಾಗಿರೋದು, ಆ ನಿರ್ಧಾರವನ್ನ ತೆಗೆದುಕೊಂಡಾಗಿದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದ್ಯಾ, ಈಗಾಗಲೇ ಮಡಿನೂರು ಮನು ಕಿರುತೆರೆ ನಟಿಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜೈಲ್ ಸೇರಿದ್ದಾರೆ. ಇದರ ಬೆನ್ನಲ್ಲೇ ಈಗ ಒಂದು ಮನು ಮಾತಾಡಿರುವಂತಹ ಒಂದು ಆಡಿಯೋ ಎನ್ನಲಾದಂತಹ ಒಂದು ವಿಚಾರದಲ್ಲಿ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಗಳಾಗಿರುವಂತಹ ಶಿವರಾಜ್ ಕುಮಾರ್, ದರ್ಶನ್ ಹಾಗೂ ಧ್ರುವ ಸರ್ಜಾ ಬಗ್ಗೆ ಅವೇಳನವಾಗಿ ಮಾತಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಒಂದು ತುರ್ತು ಸಭೆ ನಡೀತು. ಈ ಸಭೆಯಲ್ಲಿ ಈಗ ಮಡಿನೂರು ಮನು ವಿರುದ್ಧ ಒಂದು ಕ್ರಮವನ್ನು ತಗೊಂಡಿದ್ದಾರೆ. ಅಂತ ಹೇಳಿದ್ರೆ ಫಿಲ್ಮ್ ಚೇಂಬರ್ ಅವರು ಅಧಿಕೃತವಾಗಿ ಬ್ಯಾನ್ ಅನ್ನೋ ಒಂದು ಪದವನ್ನು ಬಳಸ್ತಾ ಇಲ್ಲ, ಆದರೆ ಅಸಹಕಾರ ಕೊಡ್ತೀವಿ, ಅನಿರ್ದಿಷ್ಟ ಅವಧಿವರೆಗೂ ಅಸಹಕಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅಂತ ಹೇಳಿದ್ರೆ ಅಸಹಕಾರ ಅಂತ ಹೇಳಿದ್ರೆ ಇದು ಒಂದು ರೀತಿ ಬ್ಯಾನ್ ಅಂತಾನೆ ಅರ್ಥ. ಇದು ಇನ್ನು ಮುಂದೆ ಮಡಿನೂರು ಮನು ಅವರು ಯಾವುದೇ ಸಿನಿಮಾಗಳಲ್ಲಿ ನಟಿಸುವಂತಿಲ್ಲ, ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಿಲ್ಲ. ಸಿನಿಮಾ ರಂಗ ಜೊತೆಗೆ ಕಿರುತೆರೆ ಏನಿದೆ, ಸಿನಿಮಾ ಧಾರಾವಾಹಿಗಳಾಗಿರ್ಬೋದು ಅಥವಾ ರಿಯಾಲಿಟಿ ಶೋಗಳಾಗಿರ್ಬೋದು ಅಥವಾ ಸಿನಿಮಾಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಈ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಮಡಿನೂರು ಮನುವರಿಗೆ ಅವಕಾಶ ಕೊಡಬಾರದು, ಅವರನ್ನ ಚಿತ್ರರಂಗದಿಂದ ದೂರ ಇಡಬೇಕು ಅಂತೇಳಿ ಈಗ ಫಿಲ್ಮ್ ಚೇಂಬರ್ ಒಂದು ನಿರ್ಧಾರಕ್ಕೆ ಬಂದಿದೆ. ಇದ್ರ ಜೊತೆಗೆ ಒಂದು ಕಾನೂನು ಕ್ರಮ ಕೂಡ ತಗೊಳ್ತೀವಿ ಅಂತ ಹೇಳಿದ್ರೆ ಫಿಲ್ಮ್ ಚೇಂಬರ್ ಕಡೆಯಿಂದನೇ ಈಗ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ನ ಕೂಡ ದಾಖಲು ಮಾಡ್ತೀವಿ. ಆ ಕಂಪ್ಲೇಂಟ್ನ ದಾಖಲು ಮಾಡಿದ ನಂತರ ಪೊಲೀಸರು ಕೂಡ ಈ ಆಡಿಯೋ ಬಗ್ಗೆ ತನಿಖೆ ಮಾಡಲಿ. ಅದಾದ ನಂತರ ಮಡಿನೂರು ಮನು ವಿರುದ್ಧ ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮ ಆಗುತ್ತೆ ಅದನ್ನು ಕೂಡ ತಗೊಳ್ಬೇಕಂತೇಳಿ ಈಗ ಫಿಲ್ಮ್ ಚೇಂಬರ್ ನಿರ್ಧಾರಕ್ಕೆ ಬಂದಿದೆ. ಜೊತೆಗೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟದವರು ಕೂಡ ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂತ ಹೇಳಿದ್ರೆ ಇವತ್ತು ಸಭೆ ಮಾಡಿದ್ದಾರೆ ಫಿಲ್ಮ್ ಚೇಂಬರ್, ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ನಾಳೆ ಬುಧವಾರ ಈಗ ಬೆಳಗ್ಗೆ ರಾಜ್ಕುಮಾರ್ ಅಭಿಮಾನಿ ಸಂಘದವರು ಫಿಲ್ಮ್ ಚೇಂಬರ್ ಎದುರುಗಡೆ ಒಂದು ಬೃಹತ್ ಆದ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಡಿನೂರು ಮನು ವಿರುದ್ಧ ಒಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಈಗಾಗಲೇ ದಾಖಲು ಮಾಡಿದ್ದಾರೆ. ಒಟ್ಟಾರೆ ಈಗ ಮಡಿನೂರು ಮನುಗೆ ಒಂದು ಕಡೆ ಅತ್ಯಾಚಾರದ ಕೇಸ್ನಲ್ಲಿ ಏನೋ ಅವರು ಜೈಲಲ್ಲಿದ್ದಾರೆ, ಮತ್ತೊಂದು ಕಡೆ ಸಿನಿಮಾ ರಂಗದಲ್ಲೂ ಕೂಡ ಈಗ ಒಂದು ವೈರಲ್ ಆಗಿರುವಂತಹ ಆಡಿಯೋದಿಂದ ಒಂದಿಷ್ಟು ಕಂಟಕ ಎದುರಾಗಿದೆ, ಒಂದಿಷ್ಟು ಸಂಕಷ್ಟ ಎದುರಾಗಿದೆ. ಇನ್ನು ಮೇಲೆ ಅಂತ ಹೇಳಿದ್ರೆ ಈಗ ಕುಲದಲ್ಲಿ ಕೀಳಾದಪ್ಪ ಅಂತ ಸಿನಿಮಾ ಒಂದು ರಿಲೀಸ್ ಆಗಿತ್ತು ಮಡಿನೂರದು, ಈ ವಾರವಷ್ಟೇ ರಿಲೀಸ್ ಆಗಿತ್ತು. ಸೊ ಮೊದಲ ಸಿನಿಮಾ ಇದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ದುರಹಂಕಾರದ ಮಾತುಗಳು ಜೊತೆಗೆ ಒಂದು ಅವಹೇಳನಕಾರಿಯಾಗಿ ಮಾತಾಡಿರುವಂತಹ ಮಾತುಗಳಿಂದ ತಮ್ಮ ಕೆರಿಯರ್ನ ಎಲ್ಲೋ ಒಂದು ಕಡೆ ಅಂತ್ಯ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ವಿದ್ಯಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.